ಕಾರ್ಯಕ್ರಮ ಆಕ್ಚುಲಿ ನಾವು ಹುಟ್ಟಾಬನೆ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಇಲ್ಲ ವರ್ಷ ಮಾಡ್ತಾಯಿದ್ದೀವಿ, ವರ್ಷ ಮಾಡಲೇಬೇಕು ಅಂತೇಳಿ ಅವ್ರ ಆದೇಶದ ಮೇರೆಗೆ ಇವತ್ತು ಹುಟ್ಟುಹಬ್ಬನ ಅವ್ರು ಏನೇನು ಅಂದ್ಕೊಂಡಿದ್ರು ಎಲ್ಲ ರೀತಿಯಲ್ಲೂ ಅವ್ರ್ಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಸರ್, ಕಾರ್ಯಕರ್ತರಾಗಲಿ ಅಭಿಮಾನಿಗಳಾಗಲಿ ಎಲ್ಲ ಬಂದು ಶುಭಾಶಯ ಕೊಡ್ತಿದ್ದಾರೆ, ಅವ್ರಿಗೂ ಏನು ಇಷ್ಟಪಡ್ತೀರಾ ಸರ್? ಇದೇ ರೀತಿ ಅವ್ರ ಪ್ರೀತಿ ಸಹಕಾರ ಮುಂದಿನ ರೀತಿ ಇದೇ ರೀತಿ ಇರಲಿ ಅಂತ ನಾವು ಕೇಳಲಿಕ್ಕೆ ನಾನು ಬಯಸ್ತೇನೆ. ಈ ಶ್ರೀಮದ್ ನಾಯ್ಕ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಂಜುನಾಥ ಸ್ವಾಮಿ ಅವ್ರಿಗೆ ಒಳ್ಳೆ ಫ್ಯೂಚರಲ್ಲಿ ಉತ್ತಮವಾದ ಅವಕಾಶಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ಅವರ ರಾಜಕೀಯ ಜೀವನ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಏಳಿಗೆ ಕಾಣಲಿ ಅಂತ ಆ ಮಂಜುನಾಥ ಸ್ವಾಮಿಲಿ ಕೇಳ್ಕೊಳ್ತೀನಿ. ಮತ್ತು ಆತ್ಮೀಯ ಸ್ನೇಹಿತರಾದಂಥ ಹಾಗೂ ನಮ್ಮ ಹಿತೈಷಿಗಳಾದಂಥ ಶ್ರೀಮದಣ್ಣವರು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ದಿನ ಭಾಳ ಬದುಕಲಿ ಅಂತ ಆಸೆ ಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳ ರಾಜಕೀಯದಲ್ಲೂ ಸಹ ಇಂಥ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿರ್ತಕ್ಕಂಥವ್ರು ಸಮಾಜ ಸೇವೆ ಮಾಡಬೇಕು ಅಂತ ಹೊಂದಿರತಕ್ಕಂಥ ರಾಜಕಾರಣಿಗಳು ಬರಬೇಕು ಅಧಿಕಾರಕ್ಕೆ. ಇಂಥವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಹ ಮುಂದಿನ ದಿನಗಳೆಲ್ಲ ಒಂದು ಕಡೆ ಸರ್ವ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅಂತ ನನ್ನ ಭಾವನೆ. ದೇವರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಲಿ, ಸದಾ ಇವ್ರ ಜೊತೆ ನಾವು ನಿಂತ್ಕೊಂಡು ಸಹಕಾರ ಕೊಡ್ತೀವಿ. ಯಶವಂತಪುರ ಕ್ಷೇತ್ರದ ಜನಪ್ರಿಯ ನಮ್ಮ ಮುಖಂಡರಾದಂಥ ಶ್ರೀಯುತ ಶಿವಮದೇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ರಾಜರಾಜೇಶ್ವರಿ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ. ಅವ್ರು ಏನು ಕನಸು ಕಂಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಅವರು ಜನಪರ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ತಾಯಿ ರಾಜೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೆಲಸ ಮಾಡೋಂಥ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಮತ್ತು ಮಾನ್ಯ ನಮ್ಮ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರ ಒಂದು ಆಶೀರ್ವಾದ ಅವರು ಸದಾ ಅವ್ರಿಗೆ ಇದ್ದೇ ಇರುತ್ತೆ. ಮತ್ತು ಈ ಕ್ಷೇತ್ರದ ಎಲ್ಲ ಇವತ್ತು ನಮ್ಮ ಮುಖಂಡರು ಬಂದಿದ್ದಾರೆ. ಕ್ಷೇತ್ರದ ಪಂಚಾಯತಿ ಇರ್ಬೋದು, BBMP ವಾರ್ಡಿಂದ ಎಲ್ಲ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಮತ್ತು ರಾಜೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಶಿವಮೊಗ್ಗನವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡು ನಾನು ಮಾತು